ಐಷಾರಾಮಿ ಹೋಟೆಲ್ಗಳಿಗೆ ಹೋಗ್ತಾ ಇದ್ದೀರಾ ನೀವೆಲ್ಲ? ಹಾಗಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಹೋಗೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಯಾಕೆ ಅಂದ್ರೆ ಕೊಳೆತ ಮಾಂಸದಲ್ಲಿ ಅಡುಗೆ ಮಾಡ್ಕೊಡ್ತಾರೆ. ಅಲರ್ಟ್ ಆಗಿರಿ. ಕೊಳೆತ ಮಾಂಸ, ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನ ಬಳಸಿ ಅಡುಗೆ ಮಾಡ್ತಾರೆ. ಬೆಂಗಳೂರಿನ ಯುಬಿ ಸಿಟಿಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹೋಟೆಲ್ ಮತ್ತು ಪಬ್ ಮೇಲೆ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು. ಯುಬಿ ಸಿಟಿಯಲ್ಲಿರುವಂತಹ ಹೋಟೆಲ್ ಸ್ಕೈ ಮೇಲೆ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಹೋಟೆಲ್ ಸ್ಕೈನಲ್ಲಿ ಕೊಳೆತ 51 ಕೆಜಿ ಚಿಕನ್ ಮತ್ತೆ ಬೀಫ್ ಪತ್ತೆಯಾಗಿದೆ. ಸ್ಕೈ ಹೋಟೆಲ್ನಲ್ಲಿ ಬಳಸ್ತಾ ಇದ್ದ ಅಡುಗೆ ಎಣ್ಣೆ 25 ಲೀಟರ್ ಪತ್ತೆಯಾಗಿದೆ. ರಾಯಲ್ ಚೈನ್ ಹೋಟೆಲ್ನಲ್ಲಿ 50 ಕೆಜಿ ಬಾತುಕೋಳಿ ಮಾಂಸ ಪತ್ತೆಯಾಗಿದೆ. ರಾಯಲ್ ಚೈನ್ ಹೋಟೆಲ್ನಲ್ಲಿ ಕೊಳೆತ 5 ಕೆಜಿ ಮೀನು ಪತ್ತೆಯಾಗಿದೆ. ರಾಯಲ್ ಚೈನ್ ಹೋಟೆಲ್ನಲ್ಲಿ 55 ಕೆಜಿ ಮಾಂಸ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಮದ್ರಾಸ್ ಕಿಚನ್ನಲ್ಲಿ 5 ಕೆಜಿ ಹಸಿ ಬಟಾಣಿ ಕೊಳೆತಿರೋದು ಪತ್ತೆಯಾಗಿದೆ. ಸೆಂಚಿಜ್ ಹೋಟೆಲ್ನಲ್ಲಿ 3 ಕೆಜಿ ಮೀನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ನೋಡಿ, ಇದೆಲ್ಲ ಐಷಾರಾಮಿ ಹೋಟೆಲ್ಗಳಲ್ಲಿ ಆಗ್ತಾ ಇರುವಂಥದ್ದು. ಸಖತ್ತಾಗಿದೆ, ರುಚಿಯಾಗಿದೆ ಅಂತ ಊಟ ಮಾಡ್ತೀರಿ, ಹೋಗ್ತಿರಲ್ಲ, ಹೋಗೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಇದನ್ನು ತಿಂದರೆ ನಿಜಕ್ಕೂ ಕೂಡ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ತುತ್ತಾಗೋದು ಗ್ಯಾರಂಟಿ, ನೋ ಡೌಟ್ಸ್. ಯುಬಿ ಸಿಟಿಯ ಹೋಟೆಲ್ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಸ್ಕೈ ಹೋಟೆಲ್ನಲ್ಲಿ 51 ಕೆಜಿ ಆಹಾರ ಪದಾರ್ಥಗಳನ್ನು ಸೀಸ್ ಮಾಡಿದ್ದಾರೆ. ಹೋಟೆಲ್ನಲ್ಲಿ ಅವಧಿ ಮೀರಿದ ಹಾಲು, ಮೊಸರು ಪತ್ತೆಯಾಗಿದೆ. ಕೊಳೆತ ಮತ್ತು ಅವಧಿ ಮೀರಿದ ಆಹಾರ ಬಳಕೆ ಹಿನ್ನೆಲೆ ಸೀಸ್ ಮಾಡಲಾಗಿದೆ. ಸ್ಕೈ ಹೋಟೆಲ್ನಲ್ಲಿ 51 ಕೆಜಿ ಆಹಾರ ಪದಾರ್ಥಗಳನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಸ್ಕೈ ಹೋಟೆಲ್ ಚಿಕನ್ ಲಾಕ್, ಯುಬಿ ಸಿಟಿಯ ಹೋಟೆಲ್ ಅನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. 51 ಕೆಜಿ ಆಹಾರ ಪದಾರ್ಥಗಳನ್ನು ಸೀಸ್ ಮಾಡಿರೋದು ನೋಡಿ. ಅಧಿಕಾರಿಗಳು ನಿರಂತರವಾಗಿ ದಾಳಿನ ಮುಂದುವರೆಸಿದ್ದಾರೆ. ಐಷಾರಾಮಿ ಹೋಟೆಲ್ಗಳ ಮೇಲೆ ಈಗ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಐಷಾರಾಮಿ ಹೋಟೆಲ್ಗಳಲ್ಲಿ ಏನೂ ಇರೋದಿಲ್ಲ, ಎಲ್ಲವೂ ಕೂಡ ಪಕ್ಕಾ ಶುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಅಲ್ಲಿ ಬರುವಂಥ ಗ್ರಾಹಕರಿಗೆ ತೊಂದರೆನೇ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರಲ್ಲ, ಈಗ ಐಷಾರಾಮಿ ಹೋಟೆಲ್ಗಳ ಬಂಡವಾಳ ಬಯಲಾಗ್ತಾ ಇದೆ. ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಅಧಿಕಾರಿಗಳೀಗ. ಸಣ್ಣ ಪುಟ್ಟ ಹೋಟೆಲ್ಗಳನ್ನು ತನಿಖೆಯನ್ನು ಮಾಡ್ತಾ ಇದ್ದಂಥ ಅಧಿಕಾರಿಗಳು ದೊಡ್ಡ ದೊಡ್ಡ ಹೋಟೆಲ್ಗಳ ಮೇಲೆ ಈಗ ಕಣ್ಣು ಹಾಕಿದ್ದು ಎಲ್ಲವನ್ನೂ ಕೂಡ ಈಗ ಚೆಕ್ ಮಾಡ್ತಾ ಇದ್ದಾರೆ. ಅಡುಗೆಗೆ ಬಳಸುವಂಥ ಪದಾರ್ಥಗಳಿಂದ ಹಿಡಿದು ಮೀನು, ಮೊಟ್ಟೆ, ಮಾಂಸ, ಚಿಕನ್ ಪ್ರತಿಯೊಂದನ್ನು ಕೂಡ, ಬನ್, ಬ್ರೆಡ್, ಬಿಸ್ಕೆಟಿನ ಪ್ರತಿಯೊಂದನ್ನು ಕೂಡ ತನಿಖೆ ಮಾಡ್ತಿದ್ದಾರೆ. ಬಂಡವಾಳವನ್ನು ಬಿಚ್ಚಿಡ್ತಾ ಇದ್ದಾರೆ.